ಇದೇನು ತಿಳ್ಕೊಂಡು ಇವರೇ ಸಚಿವರೇ ಇದು ಸರಿಯಲ್ಲ ಮಾತ್ರ ಇದು ಮಾಡೋದು. ಮತ್ತೆ ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ದೀರಿ ನೀವು, ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ದೀರಿ ಸಚಿವರೇ. ಮತ್ತೆ ನೀವು ಅದನ್ನು ಮಾಡಬೇಡಿ ದಯವಿಟ್ಟು. ತಾವು ಮಾತಾಡೋದಿಲ್ಲ, ತಮ್ಮ ಮೌನ ಸ್ಥಿತಿ ಯಾಕಂತ ಗೊತ್ತಾಗ್ತಾ ಇಲ್ಲ. ಮಾತಾಡಿಲ್ಲ ರೀ, ಅವ್ರು ನೋಡ್ಬೇಕಲ್ಲ. ಈಗ ಕೇರಳದಿಂದ ಪಾಪ ಅವ್ರು ಬಂದಿದ್ದಾರೆ, ಬೇರೆ ರಾಜ್ಯದಲ್ಲಿ ನಮ್ಮ ಹೆಸರು ಹಾಳಾಗ್ತಾ ಇದೆ. ಏನು ಏನ್ ಮಾಡ್ತಾರೆ ಮಾಡಿ, ಅರೆಸ್ಟ್ ಮಾಡಿ, ಯಾರಿಗೆ ಬಿಡುದಿಲ್ಲ ನಾನು ನೋಡ್ತೀನಿ. ಮಾಡಿ ಅರೆಸ್ಟ್ ಮಾಡಿ ಬನ್ನಿ, ಅರೆಸ್ಟ್ ಮಾಡಿ. ಅದು ಟೋಲ್ ಎಲ್ಲ ಬಂದ್ ಮಾಡ್ಸಾಕ್ತೇನೆ ನೋಡಿ. ನಿಮ್ಮ ಮೈಕ್ ಒನ್ನಿಗೆ ಕರೀರಿ ಮತ್ತೆ ನಮ್ಮನ್ನು ಅರೆಸ್ಟ್ ಮಾಡಿ. ಹೌದು, ಇದು ರಾಂಗ್ ಮೆಸೇಜ್ ಅಲ್ಲ ಇದು. ಈಗ ನಾವು ಯಾವ್ದಾದ್ರು ತಾಲೂಕು ಆಡಳಿತ ಜಿಲ್ಲಾಡಳಿತ ಮುಂದೆ ಹೋಗಿ ಕಡೆ ಮಾತಾಡ್ತೀವಿ. ನಾನು ಬರುವುದಿಲ್ಲ ಅಂತ ಹೇಳಿ, ಬರುವುದಿಲ್ಲ ಅಂತ ಹೇಳಿ ಸಾಹೇಬ ನಮ್ಮನ್ನು ಹೆಲ್ಪ್ ಮಾಡೋದು, ನಾವೇ ಬರ್ಬೇಕು. ಅವರು ಮೇಂಟೈನ್ ಮಾಡ್ಕೊಳ್ತಾರೆ. ಎಲ್ಲಿ ಸೈಡಿಗೆ ಆಗಿದೆ ಆಗಲಿ, ಹೊರಗಿಂದ ನೋಡುವ. ಈ ಮನೆ ಸೈಡಿಗೆ ತಂದು ಬಿಟ್ಟಿದ್ರ? ಹೌದು, ಮತ್ತೆ ಅದನ್ನು ಅನ್ನ ಕೊಟ್ಟರೆ ಯಾರು ಬದುಕ್ತಾರ? ಅನ್ನದ ಮೇಲೆ ಬದುಕ್ತಾರ ಜನ? ಇವನಿಗೆ ಸೆಂಟ್ರಲ್ ಮಿನಿಸ್ಟರ್ ಒಳಗೆ ಬರುದಿಲ್ಲ, ಹೊರಗೆ ಬರ್ತಾರ? ಮಾತಾಡ್ತೀಯಾ ನಮ್ದು